ಹಲೋ ಎವ್ರಿವನ್, ಹೇಗಿದ್ರಿ ಎಲ್ಲರೂ? ವೆಲ್ಕಮ್ ಟು ಮೈ ಲಾಗ್. ಫಸ್ಟ್ ಎಲ್ಲರೂ ವೆಲ್ಕಮ್ ಮಾಡ್ತೀನಿ. ಇವತ್ತಿನ ಲಾಗಿನ ಸ್ಪೆಷಾಲಿಟಿ ಏನಂದರೆ, ನಾವು ಕಾರಸಿದ್ದಿ ಆಂಜನೇಯ ಟೆಂಪಲ್ಗೆ ಹೋಗಿದ್ದೀವಿ. ಅವಾಗ ಹೋದಾಗ ನನಗೆ ಇದ್ರೊಂದು ಲಾಗ್ ಮಾಡೋಕ್ಕಂತ ಭಾಳ ಇಷ್ಟ ಆಯ್ತು. ಆ್ಯಕ್ಚುಲಿ ಇದು ನನ್ನ ಭಾಳ ಫೇವ್ರೆಟ್ ಟೆಂಪಲ್ಲು. ಅದಕ್ಕೆ ಇವತ್ತಿನ ವ್ಲಾಗ್ದು ಅದೇ ಸ್ಪೆಷಾಲಿಟಿ. ನಾನು ನನ್ನ ಫ್ರೆಂಡ್ಸ್ ಇವತ್ತು ಐ ಥಿಂಕ್ ಹಾಯೆಸ್ಟ್ ಅನ್ಸುತ್ತೆ 6-7 ಮಂದಿ ಒಮ್ಮೆ ಕಟ್ಟತ್ತೀವಿ ಟೋಟಲಿ. ಭಾಳ ಸ್ಪೆಷಾಲಿಟಿ ಟೆಂಪಲ್. ಆಮೇಲೆ ದೇವ್ರಿಗೆ ತುಳಸಿ ತೊಗೊಂಡಿವಿ, ನನ್ನ ಫ್ರೆಂಡ್ಸ್ ತುಳಸಿ ಎಲ್ಲ ತೊಗೊಂಡ್ರು. ಮತ್ತು ಇದು ಭಾಳ ದಿವ್ಸದ ಪ್ಲ್ಯಾನ್ ಇತ್ತು. ಎನಿವೇ ಫೈನಲಿ ಹೋಗಿ ಕಟ್ಟಾತೀವಿ ಎಲ್ಲರೂ ಕೂಡಿ. ಅದೊಂಥರ ಖುಷಿ ಆಯಿತು. ಇದು ನಾರ್ಮಲಿ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದವ್ರದ್ದು. ಅವರು ಮೈಸೂರದಾಗೂ ಇದೆ. ಇಲ್ಲಿ ಒಂದು ಅಲ್ಲಿ ಹೋಗಿದ್ದೆ. ಅದು ಭಾಳ ಚೆಂದ ಇದೆ. ಇದು ಮಸ್ತ್ ಟೆಂಪಲ್. ಎಸ್ಪೆಷಲಿ ಬೆಂಗಳೂರಾಗಂತೂ ಹೆವಿ ಫೇಮಸ್. ಇಲ್ಲಿ ಎಲ್ಲರೂ ಕೈ ಕಟ್ತಾರೆ ಇಲ್ಲಿ ನಾರ್ಮಲಿ ಮೋಸ್ಟ್ ಆಫ್ ದ ಪೀಪಲ್. ನಾನಂತರ ಇದು 3rd ಟೈಮ್ನಾಗ ಕಟ್ಟೋದು. ಆಮೇಲೆ ನಾನು ಫಸ್ಟ್ ಏನು ಮಾಡ್ಬೇಕಂದ್ರೆ ನಾರ್ಮಲಿ ಹೋಗಿ ಲೈನ್ ಹಚ್ಚಿ ಬೇಗ ಬಂದರೆ 150 ರೂಪಾಯಿ ಕೊಟ್ಟು ಕಾಯಿ ತೊಗೊಂಡು ಆಮೇಲೆ ಲೈಕ್ ಕಾಯಿ ತೊಗೊಂಡು ಒಳಗಡೆ ಅಲ್ಲೊಂದು ಇದು ಗರ್ಭಗುಡಿ ಅಪೋಸಿಟೇ ಒಂದು ಹಾಲ್ ಮಾಡಿದ್ದಾರೆ ಇವಾಗ ಭಾರಿ ಸ್ಪೆಷಲ್ಲಾಗಿ. ಆ ಹಾಲ್ದಾಗ ಕುಂತು ಸ್ವಾಮೀಜಿ ಬಂದು ಎಲ್ಲ ಥರ ಹೇಳ್ತಾರೆ, ಮಂತ್ರ ಎಲ್ಲ ಅಂದು. ಆಮೇಲೆ ಕಾಯಿ ತೊಗೊಂಡು ಸ್ವಲ್ಪ 3 ರೌಂಡ್ ಕಾಯಿ ಹಿಡ್ಕೊಂಡು 3 ರೌಂಡ್ ಹಾಕಬೇಕು. ಆ ರೌಂಡ್ ಹಾಕೋತ್ ಮುಂದೆ ಎಷ್ಟು ಚಂದ ನೀಟಾಗಿ ದೇವ್ರ ಸ್ಟ್ರಕ್ಚರ್ಸ್ ಇದಾವೆ ಅಂದರೆ ಟೆಂಪಲ್ ಸುತ್ತಮುತ್ತ ಭಾಳ ಚಂದ ಕಲರ್ಫುಲ್ಲಾಗಿ ಕಟ್ಟಿದ್ದಾರೆ. ವೆರಿ ಕ್ಯೂಟ್. ಆ್ಯಕ್ಚುಲಿ ಭಾಳ ಚಂದ ಇದ್ದಾವೆ. ಅವನ್ನೆಲ್ಲ ನೋಡ್ಕೊಂಡು 3 ರೌಂಡ್ ಮಂತ್ರ ಅನ್ಕೊತ ಹಾಕಿ ಆಮೇಲೆ ಕಾಯಿನ ಹೋಗಿ ನಮ್ಮ ಸ್ಟ್ಯಾಂಡಿಗೆ ಕಟ್ಟಬೇಕು. ಆ್ಯಕ್ಚುಲಿ ಭಾಳ ಅಂದ್ರೆ ಭಾಳ ಚಂದ ಮಾಡಿದ್ದಾರೆ. ಎಸ್ಪೆಷಲಿ ಟೆಂಪಲ್ ನಂಗಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಫಸ್ಟ್ 2020 ಒಳಗೂ ಬಂದಿದ್ದೆ, 21 ಅನ್ಸುತ್ತೆ, 21 ಒಳಗೆ ಬಂದಿದ್ದೆ. ಆಮೇಲೆ ಮಿಡಲು ಬಂದಿದ್ದೆ. ಬಟ್ ಇವಾಗ ನೋಡಿದರೆ ಭಾಳ ಅಂದ್ರೆ ಭಾಳ ಚಂದ ಮಾಡಿದ್ದಾರೆ ಇವಾಗಲೂ. ಮತ್ತು ನಮಗೆ ಕಾಯಿ ಯಾವ ಸ್ಟ್ಯಾಂಡ್ ಕೊಟ್ಟಿರ್ತಾರಲ್ಲ ಅದೇ ಸ್ಟ್ಯಾಂಡಿಗೆ ಹೋಗಿ ಕೊಟ್ರಿ. ಆಮೇಲೆ ನಿಮ್ಮ ನಂಬರ್ ನೆನಪಿಟ್ಟುಕೋರಿ. ಇಲ್ಲೆಲ್ಲ ನೋಡಿ ಎಷ್ಟು ಜನ ಎಲ್ಲ ಕಾಯಿ ಕಟ್ಟಿದ್ದಾರೆ. ನಾವು ಏನು ಮಾಡಿದ್ದೀವಿ ಅಂದ್ರೆ ನಮ್ಮ ಕಾಯಿಗಳನ್ನೆಲ್ಲ ಟೋಟಲಿ ಎಲ್ಲರೂ ಕೂಡ ಒಂದೇ ಕಡೆ ನೀಟಾಗಿ ನಮ್ಮ ಸ್ಟ್ಯಾಂಡಿಗೆ ಕಟ್ಟಿ ಅದರಿಂದ ಫೋಟೋನು ಹೊಡ್ಕೊಂಡೀವಿ. ಆ್ಯಕ್ಚುಲಿ ನಾವು ಫೋಟೋ ಹೊಡ್ಕೊಂಡು ಹಾಗೆ ಸ್ವಲ್ಪ ಇದು ನೋಡ್ಕೊಂಡು ನಮ್ಮ ಕಾಯಿ ಪ್ಲೇಸ್ ಎಲ್ಲ ನೋಡ್ಕೊಂಡು ಹೋಗಿದ್ದೀವಿ. ಆಮೇಲೆ ಮತ್ತಿಲ್ಲಿ ರೂಲ್ಸ್ ಲೈಕ್ ಏನಂದ್ರೆ 16 ಡೇಸ್ ಒಳಗಡೆ 4 ಟೈಮ್ಸ್ ಬರಬೇಕು. ನಾವು 4 ಟೈಮ್ಸ್ ಬಂದು 16 ರೌಂಡ್ಸ್ ಗರ್ಭಗುಡಿ ಸೂತ್ರ ಹಾಕಬೇಕು. ಆಮೇಲೆ ಮಂತ್ರ ಬೇಕಾದ್ರೆ ಅಲ್ಲೇ ನೀವು ಟೆಂಪಲ್ ಅಪೋಸಿಟ್ ಐತಲ್ಲ ಸ್ಟೆಪ್ಸ್ ಇದ್ದಾವೆ, ಅಲ್ಲೇ ಕೂತ್ಕೊಂಡು ನೀವು ಅದು ಒಂದು ಮಂತ್ರ ಇದೆ, ತಮಸ್ಮಿನ್ ಕಾರಣ್ಯುರಗೆ ಪ್ರಮಾಣಂ ಹರಿಸತ್ತಮ ಹನುಮಾನ್ ಯತ್ನಮಾತ್ಸಾಯ ದುಃಖ ಕ್ಷಯ ಕರೋಭವ. ಆ ಮಂತ್ರ ಇದೆ. ಅದನ್ನು ನೀಟಾಗಿ 108 ಸಪ್ಪೆ ಒಂದು ಸಪ್ಪೆ ಹನುಮಾನ್ ಚಾಲೀಸನ ಅಲ್ಲೇ ಮುಗಿಸಿದ್ದೆವು ನಾವು. ನಾರ್ಮಲಿ ಟೆಂಪಲ್ ಬಂದಾಗ ನಾವು ಟೆಂಪಲ್ದಾಗ ಅಲ್ಲೇ ದೇವ್ರ ಮುಂದೆ ಕೂತ್ಕೊಂಡು ಅಲ್ಲೇ ಸ್ಟೆಪ್ಸ್ ಮೇಲೆ ಕೂತ್ಕೊಂಡು ನೀಟಾಗಿ ಅಲ್ಲೇ ಹೇಳಿ ಮುಗಿಸ್ಬಿಡ್ತಿದ್ವಿ ನಾವು ನಾರ್ಮಲಿಗೆ. ಮತ್ತು ಆಲ್ಸೋ ಒಂದು ದಾರನೂ ಕೊಟ್ಟಿರ್ತಾರೆ ಆ್ಯಕ್ಚುಲಿ, ಕೇಸರಿ ದಾರ. ಅದನ್ನಲ್ಲೇ ನಾವೆಲ್ಲರೂ ಕಟ್ಕೊಂಡ್ವಿ. ಎಲ್ಲರೂ ಅವ್ರವ್ರು ಒಬ್ಬೊಬ್ಬರಿಗೆ ಹೆಲ್ಪ್ ಮಾಡಿ ಎಲ್ಲರೂ ಕಟ್ಕೊಂಡು ಅದು ಹಾಗೆ ಸ್ವಲ್ಪ ವೀಡಿಯೋ ಮಾಡ್ತಾಯಿದ್ದೆ ನನ್ನ ಲಾಗಿ ಹಾಕ್ಬೇಕಂತ. ಭಾಳ ಚೆಂದಾಗಿತ್ತು. ಎಸ್ಪೆಷಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆ ದಾರ. ಒಂಥರ ಮಿಂಚಿಂಗ್ ಅದು ಒಂಥರ ಭಾಳ ಚೆಂದ ಅನಿಸುತ್ತೆ ನನಗೆ ಇದು ಆ ದಾರನು. ಆ್ಯಂಡ್ ಹಾಗೆ ಮಾಡಿ ಟೋಟಲಿ 4 ಸತಿ ಬಂದಿದ್ದೀವಿ. ಒಂದು ಈವ್ನಿಂಗ್ ಟೈಮಿಗೆ ಬಂದಿದ್ದೀವಿ. ಎಲ್ಲ ನೀಟಾಗಿ ಪ್ರದಕ್ಷಿಣೆ ಹಾಕಿ ಆಮೇಲೆ ಅಲ್ಲಿ ಅದು ಮತ್ತು ನಾವು ಏನರ ಲಕ್ಕಿ ಇದ್ದೇವೆ ಅಂದರೆ ನಮಗೆ ಪ್ರಸಾದನೂ ಸಿಗತ್ತೆ ಅಲ್ಲಿ. ಎಸ್ಪೆಷಲಿ ನಮಗಂತೂ ಒಮ್ಮೆ ಸಿಕ್ಕಿತ್ತು, ಪುಳಿಯೋಗರೆ ಸಿಕ್ಕಿತ್ತು. ಭಾಳ ಚೆಂದ ಇತ್ತು ಎಸ್ಪೆಷಲಿ. ಆ್ಯಂಡ್ ಆಲ್ಸೋ ಇದಂದ್ರೂ ಫೇಮಸ್ ಇದೆ, ಎಲ್ಲರೂ ನೋಡಿರ್ತಾರೆ ಇದು ಪಿಕ್ಚರ್. ಅಷ್ಟು ಚೆಂದ ಇದೆ ಅದು, ಕ್ಯೂಟಿಗೆ ಆಂಜನೇಯ. ಆ್ಯಂಡ್ ಎಲ್ಲ ಆಮೇಲೆ ಇದು ಹೊರಗಡೆ ಇನ್ನೊಂದು ಸ್ಮಾಲ್ ಕೇಸರಿ ನಂತರ ಸ್ಮಾಲ್ ಆಂಜನೇಯ ಮೂರ್ತಿ ಇದೆ. ಅದ್ರ ಹಿಂದ್ಗಡೆ ಅದು ಮಂತ್ರನೂ ಬರೆದಿದ್ದಾರೆ. ಇಲ್ಲಿ ಅದು ಕೇಸರಿ ಅದು ಆಂಜನೇಯ ಅಂತ ಕಟ್ಕೊಂಡು ಆ್ಯಂಡ್ ಮತ್ತು ಎಲ್ಲ ನನಗೂ ದಾರ ಕಟ್ಟಿದ್ರು. ನಾನು ನನ್ನ ಫ್ರೆಂಡ್ ವಿತ್ ಅವ್ರ ಹೆಲ್ಪ್ ತೊಗೊಂಡು ನಾನು ದಾರ ಕಟ್ಕೊಂಡು ಆಮೇಲೆ ಅಲ್ಲೇ ಒಂದು ಸ್ವಲ್ಪ ಕುಂತು ನೀಟಾಗೆಲ್ಲ ಮಂತ್ರ ಅಂದು ಒಂದು ಸ್ವಲ್ಪ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಲಾಸ್ಟಿಗೆ ಆ್ಯಕ್ಚುಲಿ ಆರತಿನೂ ನಡೆಯುತ್ತೆ, ಆಂಜನೇಯ ಆರತಿ. ಅದನ್ನು ನಾವು
ಅದಕ್ಕೆ ಈವ್ನಿಂಗ್ ಟೈಮ್ ಇರುತ್ತೆ ಆ್ಯಕ್ಚುಲಿ ಅದನ್ನು ಅದು ನಮ್ಗೆ ಸಿಕ್ತು. ಅದನ್ನು ಲಕ್ಕಿ ಆ್ಯಕ್ಚುಲಿ. ನಾರ್ಮಲಿ ಅದನ್ನು ನೀಟಾಗಿ ನೋಡಿದ್ವಿ. ಎಸ್ಪೆಷಲಿ ಆಂಜನೇಯನ ಎವ್ರಿ ಡೇ ಒಂದೊಂದು ಥರ ಅವರು ಡೆಕೋರೇಟ್ ಮಾಡಿರ್ತಾರೆ. ಒಮ್ಮೆ ಬೆಣ್ಣೆ ಅಲಂಕಾರ ಮಾಡಿರ್ತಾರೆ, ಒಮ್ಮೆ ಅನ್ನದಲ್ಲಿ ಅಲಂಕಾರ ಮಾಡಿರ್ತಾರೆ, ಒಮ್ಮೆ ಫುಲ್ ಉದ್ದಿನ ವಡೆ ಇರ್ತಲ್ಲ ಅದ್ರ ಪೂರ್ತಿ ಅಲಂಕಾರ ಮಾಡಿರ್ತಾರೆ, ಒಮ್ಮೆ ಫುಲ್ ಎಲೆಯಂತ್ರನೂ ಅಲಂಕಾರ ಮಾಡಿರ್ತಾರೆ. ಭಾಳ ಚಂದ ಅಂದರೆ ಭಾಳ ಚಂದ ಮಾಡಿರ್ತಾರೆ, ಅಷ್ಟು ನೀಟಾಗಿ ಮಾಡಿರ್ತಾರೆ. ಭಾಳ ಚಂದ ಇದೆ. ಎಸ್ಪೆಷಲಿ ಶಿವ ಟೆಂಪಲ್ ಇದೆ, ಮಗ್ಲಲ್ಲಿ ಗಣೇಶ ಟೆಂಪಲ್ ಇದೆ. ಭಾಳ ಅಂದರೆ ಭಾಳ ಚಂದ ಇದೆ. ಎಸ್ಪೆಷಲಿ ನೋಡಿ, ಇದು ನಮಗೆ ಆರತಿ ಸಿಕ್ಕಿದ್ದು ಹಾಗೆ ಭಾಳ ಚಂದ ಇರುತ್ತೆ. ಎಸ್ಪೆಷಲಿ ಇಟ್ಸ್ ಪೀಸ್ ಟು ಐಸ್ ಅಂತ ಇದೊಂಥರ. ಇದು ನಮ್ಮ ಲಾಗ್ ಇಲ್ಲಿಗೆ ನನ್ನ ಲಾಗ್ ಎಂಡ್ ಆಗುತ್ತೆ. ನಮ್ಮ ಲಾಗ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್, ಹಿಟ್ ಲೈಕ್ ಬಟನ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್.